ಮೈಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಹೌದು ಕಣ್ರಿ, ಹಬ್ಬವೋ ಹಬ್ಬ, ಚಂದವೋ ಚಂದ, ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು ಅನ್ನುವ ಹಾಗೆ ಯುಗಾದಿ ಹೊಸ ವರ್ಷ ಬಂದೇ ಬಿಡ್ತು ಕಣ್ರಿ. ಹೌದು ರೀ, ಜನವರಿ ಫೆಬ್ರವರಿ ಶುರುವಾಗೋದು ವರಿಯಿಂದ. ಆ 2 ವರಿಗಳು ಹೋದ್ಮೇಲೆ ಮಾರ್ಚ್. ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅನ್ಕೋತಾ ಯುಗಾದಿ ಶುರು ಆಗೇ ಬಿಡ್ತು. ವಸಂತ ಋತು ಬಂದೇ ಬಿಡ್ತು. ಪ್ರಕೃತಿನೇ ಆಚರಣೆ ಮಾಡುತ್ತೆ ಅನ್ನುವಂತಹ ಭಾಸ ಅಲ್ವಾ. ಜನವರಿ ಅಂತ ಹೇಳಿದ್ರೆ ಒಗರು, ಚಿಗುರು ಬಂದ್ಬಿಡ್ತು. ಯಾಕಂತ ಹೇಳಿದ್ರೆ ಯುಗಾದಿ ಬಂದ್ಬಿಡ್ತು. ಯುಗಾದಿ ಅಂತ ಹೇಳಿದ ತಕ್ಷಣ ಮಾವಿನ ತೋರಣ, ಅಭ್ಯಂಜನ ಸ್ಥಾನ, ದೇವಸ್ಥಾನಗಳಿಗೆ ಭೇಟಿ, ಹಿರಿಯರ ಆಶೀರ್ವಾದ, ಸಿಹಿ ತಿಂಡಿ, ಬೇವು ಬೆಲ್ಲ ಹಂಚೋದು ಎಷ್ಟು ಚಂದವೋ ಚಂದ ಅಲ್ವೇನ್ರಿ. ಯಾರೋ ಹೇಳಿದ್ದು ಅವರಿಗೆ ನಮನವನ್ನ ಸಲ್ಲಿಸ್ಬಿಡೋಣ. ನಾವು ಕೂಡ ಅನುಭವಿಸ್ತಾ ಇದೀವಿ, ಅದಕ್ಕೂ ಖುಷಿ ಅನುಭವಿಸೋಣ. ಹಾಗೇನೆ ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಪ್ರಭಾವ ತರುವಂತಹ ವರ್ಷ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವಂತಹ ಹೊಸ ಕನಸು, ಹೊಸ ಆಸೆ, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು, ಹೊಸ ಚೈತನ್ಯ, ಹೊಸ ವಿಶ್ವಾಸದೊಂದಿಗೆ ಆಚರಿಸೋಣ. ದ್ವೇಷ ಅಸೂಯೆ ಬಿಟ್ಟು ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಹಂಚೋಣ. ಹಬ್ಬವನ್ನ ಆಚರಿಸೋಣ, ಸಂಭ್ರಮಿಸೋಣ. ನೀವೇನಂತೀರಿ? ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಕಳೆದರೂ